ಯಶಸ್ವಿ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿ ಮೇ 18ರಂದು ಭಾನುವಾರದಂದು ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ತುಮಕೂರು ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತಿರಂಗ ಯಾತ್ರೆ ನಡೆಸಲಿದ್ದಾರೆ. ನಗರದ ಎಸ್ಐಟಿ ಮುಂಭಾಗದಿಂದ ಪ್ರಾರಂಭವಾಗಿ ಎಸ್ಐಟಿ ಗಂಗೋತ್ರಿ ರಸ್ತೆ, ಎಸ್ಎಸ್ ಪುರಂ, ಸೋಮೇಶ್ವರ ಮೂಲಕ ಹೈಸ್ಕೂಲ್ ಮೈದಾನದಲ್ಲಿ ತಿರಂಗ ಯಾತ್ರೆ ನಡೆಯಲಿದೆ. ಈ ಪಾಕಿಸ್ತಾನದ ಮೇಲಿನ ಪ್ರತೀಕಾರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು, ಪರಾಕ್ರಮದಿಂದ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ ಭಾರತೀಯ ಸೈನ್ಯದೊಂದಿಗೆ ದೇಶದ ಜನತೆ ಗರ್ವದಿಂದ ಎದೆ ಉಬ್ಬಿಸುವಂತೆ ಮಾಡಿದೆ. ವೈವಿಧ್ಯಮಯ ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲವನ್ನೂ ಹೊಂದಿದ್ದರೂ ಐಕ್ಯತೆಯಿಂದ ಭಾರತದ ಸಾರ್ವಭೌಮತ್ವವನ್ನು ಇಡೀ ಪ್ರಪಂಚವೇ ಕೊಂಡಾಡುವ ರೀತಿಯಲ್ಲಿ ಭಾರತದ ನಾಗರಿಕರು ಜೀವಿಸಿದ್ದಾರೆ. ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯವನ್ನು ಪಾಲಿಸುತ್ತಾ ಬಂದಿರುವ ಭಾರತ ದೇಶದ ಕರೋನಾ ಸಂದರ್ಭ ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ನಾಳೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಾಗಿ ಸುದ್ದಿಗೋಷ್ಠಿ ಕರೆಯಲಾಗಿದ್ದು, ನಗರದ ನಗರೇಶ್ವರ ಶಾಲೆಯಿಂದ ತಿರಂಗ ಯಾತ್ರೆ ಆರಂಭಗೊಳ್ಳಲಿದೆ. ಜಿಲ್ಲೆಯ ಎಲ್ಲಾ ಮಠಾಧೀಶರು, ನಾಗರಿಕರು ಭಾಗವಹಿಸುವಂತೆ ಸುದ್ದಿಗೋಷ್ಠಿ ಮೂಲಕ ಸಿದ್ದಲಿಂಗ ಸ್ವಾಮೀಜಿ ಕರೆ ನೀಡಲಾಗಿದೆ. ಬಹುದಿನಗಳಿಂದ ಭಾರತಕ್ಕೆ ಬೇಕಾಗಿರುವಂತಹ ಉಗ್ರರನ್ನ ಒಂದೇ ಒಂದು ಕ್ಷಿಪಣಿಯಿಂದ ಸರ್ವನಾಶ ಮಾಡಿದ್ದು ಇದು ನಮ್ಮ ವೀರ ಸೈನಿಕರಿಗೆ ಸಂದಂತಹ ಗೌರವ. ಹೀಗಾಗಿ ಇಂತಹ ಸೈನಿಕರ ಸ್ಫೂರ್ತಿಯನ್ನ ಹೆಚ್ಚಿಸುವುದಕ್ಕಾಗಿ, ಅವರ ಬಲವನ್ನ ದ್ವಿಗುಣಗೊಳಿಸುವುದಕ್ಕಾಗಿ ಭಾರತ ದೇಶದಲ್ಲಿ ಭಾರತದ ನಾಗರಿಕರು, ಸಂತರು, ನಿವೃತ್ತ ಸೈನಿಕರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಥಾರ್ ಮೇಲೆ ಸ್ಟಿಕ್ಕರ್ ಅನ್ನ ಕಟ್ಟಿಂಗ್ ಮಾಡಿಸಿ ದೇಶ ಪ್ರೇಮವನ್ನ ಮೆರೆದಿದ್ದಾರೆ. ಪಾಕಿಸ್ತಾನದ ನೆಲೆಗಳ ಮೇಲೆ ವಾಯುದಾಳಿ ಯಶಸ್ವಿಯಾಗಿ ನಡೆಸಿ ಬಂದಂತಹ ಕಮಾಂಡರ್ಗಳ ಭಾವಚಿತ್ರಗಳನ್ನು ಅಂಟಿಸಿದ್ದಾರೆ. ಜೊತೆಗೆ ಸೋಫಿಯಾ ಖುರೇಶಿ ಮತ್ತು ವ್ಯಾಮುಕಾ ಸಿಂಗ್ ಮತ್ತು ಬ್ರಹ್ಮೋಸ್ ಚಿತ್ರಗಳ ಥಾರ್ ಮೇಲೆ ಅಂಟಿಸಿದ್ದಾರೆ. ನಾಳೆ ಕೋಲಾರದಲ್ಲಿ ನಡೆಯುವಂತಹ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುವ ಸಲುವಾಗಿ ಈ ರೀತಿ ವಿನ್ಯಾಸವನ್ನು ಮಾಡಿಸಲಾಗಿದೆ. ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಆರ್.ವಿ. ದೇಶಪಾಂಡೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ ಅವರು, ವಿಶ್ವದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಸಂಗತಿ ಇದು. ಪ್ರಧಾನಮಂತ್ರಿಗಳು ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಮೆಚ್ಚಲಿಕ್ಕೆ ನನ್ನ ಶಬ್ದಕೋಶದಲ್ಲಿ ಶಬ್ದಗಳು ಇಲ್ಲ. ಅವರು ತ್ಯಾಗ, ಹೋರಾಟ, ಬಲಿದಾನ ಮತ್ತು ಅವ್ರ ಕರ್ತವ್ಯ ಏನು ಭಾರತೀಯ ಸೇನೆ, ಅದು ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಏನು ಕೆಲಸ ಮಾಡಿದ್ದಾರೆ ಆಪರೇಷನ್ ಸಿಂಧೂದಲ್ಲಿ, ಅದು ಈ ವಿಶ್ವದ ಇತಿಹಾಸದಲ್ಲಿ, ಮುಖ್ಯವಾಗಿ ನಮ್ಮ ರಾಷ್ಟ್ರ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡಬೇಕಾಗ್ತದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಶಾಸಕ ಕೊತ್ತನೂರು ಮಂಜುನಾಥ್ ಹೇಳಿಕೆ ವಿಚಾರ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ತಲೆಯಲ್ಲಿ ಮೆದುಳಿದ್ರೆ ಮಾತನಾಡಬಹುದು, ಕೆಲವರಿಗೆ ಮೆದುಳು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿ ಅಂತಾರೆ. ಪಾಕಿಸ್ತಾನದವರನ್ನ ಎಷ್ಟು ಜನ ಸಾಯಿಸಿದ್ದೀರಿ, ಸಾಕ್ಷಿ ಕೊಡಿ ಅಂತೀರಾ. ಯುದ್ಧ ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸಿದ್ರಿ ಅಂತೀರಿ, ಇಷ್ಟಕ್ಕೆ ಯುದ್ಧ ಮಾಡಿದ್ರ ಅಂತಾರೆ ಅಂತ ಹೇಳಿದ್ದಾರೆ. ಕೆಲವರಿಗೆ ಮೆದುಳು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಯುದ್ಧ ಮಾಡಿದ್ರೆ ಯಾಕೆ ಯುದ್ಧ ಮಾಡ್ತೀರಾ, ಶಾಂತಿಗೆ ಹೋಗಿ ಅಂತ ಟ್ವೀಟ್ ಮಾಡ್ತೀರಾ. ಯುದ್ಧ ಶುರು ಮಾಡಿದ್ರೆ ನೀವು ಸಾಕ್ಷಿ ಕೊಡಿ, ಎಷ್ಟು ಸೈನಿಕರು ಪಾಕಿಸ್ತಾನದವ್ರು ಸತ್ರು, ಸಾಕ್ಷಿ ಕೊಡಿ, ದಾಳಿ ಮಾಡಿದ್ದೀರಾ ಅಂತ ಹೇಳಿ ಸಾಕ್ಷಿ ಕೇಳ್ತೀರಾ. ಯುದ್ಧದ ಕ್ರೆಡಿಟ್ ಸೈನ್ಯಕ್ಕೆ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ಪ್ರತಾಪ್ ಸಿಂಹ ತಿರುಗೇಟನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಜನರ ತೆರಿಗೆ ದುಡ್ಡಲ್ಲಿ 2,000 ಕೊಟ್ಟು ನಾನೇ ಕೊಟ್ಟೆ ಅಂತ ಯಾಕೆ ಹೇಳ್ತೀರಾ, ಅದರ ಕ್ರೆಡಿಟ್ ಅನ್ನ ತೆರಿಗೆದಾರರಿಗೆ ಯಾಕೆ ಕೊಡಲ್ಲ. ನನ್ನ ಹೆಂಡತಿಗೂ ಮಹದೇವಪ್ಪ ಹೆಂಡತಿಗೂ ಫ್ರೀ ಅಂತಿರಲ್ಲ, ಆ ಫ್ರೀಗೆ ದುಡ್ಡು ಕೊಟ್ಟಿದ್ದು ಯಾರು, ಎಲ್ಲದಕ್ಕೂ ನಾನೇ ಕೊಟ್ಟಿದ್ದು ಅಂತ ಯಾಕೆ ಕೊಚ್ಚಿಕೊಳ್ತೀರಾ ಅಂತ ಹೇಳಿದ್ದಾರೆ.
ಸಿದ್ದರಾಮಯ್ಯನವರು ಇದು ಸೈನಿಕರಿಗೆ ಸೇರಿದ್ದು ಶ್ರೇಯಸ್ಸು ಅಂತ ಹೇಳಿ ಬಹಳ ಓತಪ್ರೋತವಾಗಿ ಹೇಳ್ತಾ ಇದ್ದಾರೆ. ಸರ್, ಖಂಡಿತ ಈ ಶ್ರೇಯಸ್ಸು ಸೈನಿಕರಿಗೆ ಸೇರಿದ್ದು ಸರ್. ನಾವು ಅದರೊಳಗಡೆ ಎರಡು ಮಾತೇ ಇಲ್ಲ. ಆದ್ರೆ ಪಂಚ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಕೊಡ್ತೀನಿ, ಮಾದಪ್ಪ ನಿಂಗೂ 200 ಯೂನಿಟ್ ಕೊಡ್ತೀನಿ ಕಣಪ್ಪ, ನಿಂಗೂ ಫ್ರೀ ಕಣಯ್ಯ, ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತೆಲ್ಲ ಹೇಳ್ತಿರಲ್ಲ ಸರ್. ಇದೇನು ಇದು ಯಾರು ದುಡ್ಡು ಸರ್? ಇದು ನಿಮ್ಮನೆದ? ನಾವು ಕೊಟ್ಟೆ ಅಂತ ಪ್ರತಿ ಸರಿ ಹೇಳ್ತೀರಿ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ ಅಂತ ಹೇಳ್ತಿರಲ್ಲ, ಇದು ಯಾರು ದುಡ್ಡು ಸರ್? ಇದು ತೆರಿಗೆದಾರದಲ್ವಾ? ಹಾಗಾದ್ರೆ ತೆರಿಗೆದಾರ. ಇನ್ನು ಬಲೂಚಿಸ್ತಾನ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾರತಕ್ಕೆ ಸೇರಿ ಬಿಡ್ತಾ ಇತ್ತು. ನೆಹರಾನಂತಹ ಮೂರ್ಖ ನಾಯಕನಿಂದ ಅವತ್ತು ಅವರು ಅನಿವಾರ್ಯವಾಗಿ ಪಾಕಿಸ್ತಾನಕ್ಕೆ ಹೋದ್ರು ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈಗ ಮೋದಿ ನಾಯಕತ್ವ ಇದೆ, ಈಗಲಾದರೂ ಅವರು ನಮ್ಮ ಜೊತೆ ಸೇರಲಿ ಅಂತ ಆಶಿಸ್ತಾ ಇದ್ದೇನೆ. ಬಲೂಚಿಸ್ತಾನಕ್ಕೆ ಮೊದಲಿನಿಂದಲೂ ಕೂಡ ನಮ್ಮ ಜೊತೆ ಇರಬೇಕೆಂಬ ಆಸೆ ಇದೆ, ಅದು ಈಗಲಾದರೂ ಕೈಗೂಡಲಿ ಎಂದಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿಯವರು ಸತತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವಂತಹ ಸಂದರ್ಭದಲ್ಲೂ ಕೂಡ ಎಂಟೈರ್ ಬಲೂಚಿಸ್ತಾನ ಪಾಕಿಸ್ತಾನ ಜೊತೆ ಸೇರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅವರು ಭಾರತ ಜೊತೆ ಬರಬೇಕು ಅಂತಿತ್ತು. ಅವತ್ತು ನೆಹರು ಅವರಂತಹ ಒಂದು ಮೂರ್ಖ ನಾಯಕತ್ವ ಇದ್ದಿದ್ರಿಂದಾಗಿ ಏನು ಮಾಡಲಿಕ್ಕಾಗಲಿಲ್ಲ. ದೇವರ ದಯೆಯಿಂದ ಮೋದಿಯವರ ನೇತೃತ್ವದಲ್ಲಿ ಬಲೂಚಿ ಹೋರಾಟಗಾರರ ಕನಸೇನಿದೆ ಅದು ಸಾಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥಿಸ್ತೀನಿ. ಶಾಸಕ ಕೊತ್ತನೂರು ಮಂಜುನಾಥ್ ಹೇಳಿಕೆ ವಿಚಾರವಾಗಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಕೊತ್ತನೂರು ಮಂಜುನಾಥ್ಗೆ ಈ ದೇಶದ ಬಗ್ಗೆ ಏನ್ ಗೊತ್ತಿದೆ? ರಿಯಲ್ ಎಸ್ಟೇಟ್ ಬಗ್ಗೆ ಬೇಕಾದ್ರೆ ಮಂಜುನಾಥ್ ಹೇಳ್ತಾರೆ. 1 ಚದರಡಿಗೆ ಎಷ್ಟು ಅಂತ ಮಂಜುನಾಥ್ಗೆ ಗೊತ್ತಿದೆ. ಅವರಿಗೆ ಈ ದೇಶ ಯುದ್ಧ ಅಂದ್ರೇನು ಗೊತ್ತಾಗುತ್ತೆ. ಕೊತ್ತನೂರು ಮಂಜುನಾಥ್ ಹೋಗಿ ಅವರ ನಾಯಕ ಶಶಿ ತರೂರ್ ಬಗ್ಗೆ ಕೇಳಲಿ, ಶಶಿ ತರೂರೇ ಸರಿಯಾಗಿ ಉತ್ತರವನ್ನ ಕೊಡ್ತಾರೆ ಎಂದಿದ್ದಾರೆ. ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಮೇಧಾವಿ ನಾಯಕರಾಗಿರುವಂತಹ ಶಶಿ ತರೂರ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡಕ್ ಹೇಳಿ. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂತಹ, ಅವ್ರ ಪಕ್ಷದಲ್ಲಿ ಅತ್ಯಂತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಭಾರತೀಯ ಯೋಧರಿಗೆ ನಾಗಮಂಗಲದ ನಿವೃತ್ತ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಸೌಮ್ಯ ಕೇಶವ ದೇಗುಲದ ಮುಂಭಾಗ ಹುತಾತ್ಮ ಯೋಧರ ಭಾವಚಿತ್ರಗಳನ್ನ ಇರಿಸಿ ಮೌನಾಚರಣೆಯನ್ನ ಮಾಡಲಾಯಿತು. ಹುತಾತ್ಮ ಯೋಧರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಗೌರವ ಸಮರ್ಪಣೆಯನ್ನ ಮಾಡಿದ್ರು. ಈ ವೇಳೆ ಅಮರ್ ರಹೆ ಅಂತ ಹೇಳಿ ಮಾಜಿ ಸೈನಿಕರು ಘೋಷಣೆಗಳನ್ನ ಕೂಗಿದರು. ಕೊತ್ತೂರು ಮಂಜುನಾಥ್ ಆ ರೀತಿ ಹೇಳೋದು ಬೇಡ, ನಮ್ಮ ಸೈನಿಕರು ಯುದ್ಧ ಮಾಡುವುದಕ್ಕೆ ಸಿದ್ದರಿದ್ದಾರೆ, ಗೆಲುವು ತರುವುದಕ್ಕೆ ಸಿದ್ದರಿದ್ದಾರೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಟ್ರಂಪ್ ಅವರು ಟ್ವೀಟ್ ಮಾಡಿರೋ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಆಪರೇಷನ್ ಸಿಂಧೂರ ಯಾಕೆ ಆಯಿತು, ಮುಂದೆ ಏನ್ ಆಯಿತು, ಜನರ ಮುಂದೆ ಉತ್ತರ ಕೊಡ್ಲಿ. ಪ್ರಧಾನಿಗಳು ದೇಶದ ಜನರ ಎದುರು ಉತ್ತರ ಕೊಡ್ಲಿ. ನಾವು ನಮ್ಮ ಸೈನಿಕರ ಬಗ್ಗೆ ಕೀಳಾಗಿ ಮಾತಾಡಲ್ಲ, ನಮಗೆ ಸೈನಿಕರ ಮೇಲೆ ವಿಶ್ವಾಸ ಇದೆ ಎಂದಿದ್ದಾರೆ. ರೀತಿ ಹೇಳೋದು ಬೇಡ. ನಮ್ಮ ಸೈನಿಕರು ಪ್ರಾಮಾಣಿಕವಾಗಿ ಯುದ್ಧ ಮಾಡಕ್ಕೂ ಸಿದ್ಧರಿದ್ದಾರೆ, ಗೆಲುವು ತರಕ್ಕೂ ಸಿದ್ಧರಿದ್ದಾರೆ. ಆದರೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂತವರು ಬೇರೆ ದೇಶದ ಅಧ್ಯಕ್ಷರು ಬರೀ ಟ್ವೀಟ್ ಮಾಡಿದ್ದಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದಿದೆಯಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಯಾಕಂತಂದ್ರೆ ಇವತ್ತ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಉತ್ತರವನ್ನು ಕೊಡಬೇಕು. ಆ ರೀತಿ
ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಮೂಲಕ ಸರಿಯಾದ ಉತ್ತರ ನೀಡಲಾಗಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಭಾರತ ಕಲಿಸಿದೆ ಎಂದು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಭಾರತೀಯ ಸೇನೆಗೆ ಇದರ ನೇತೃತ್ವ ವಹಿಸಿದ ಕೇಂದ್ರಕ್ಕೆ ನಾನು ಅಭಿನಂದಿಸುತ್ತೇನೆ. ಈ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ಮೂಲಕ ದೇಶದಲ್ಲಿ ಸೈನಿಕರಿಗೆ ಅಭಿನಂದಿಸುವ ಕೆಲಸವಾಗ್ತಾ ಇದೆ ಎಂದಿದ್ದಾರೆ. ಅಭಿನಂದನೆ ಸಲ್ಲಿಸುತ್ತೇನೆ. ಆಪರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಿದೆ. ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ ಘನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವ ಮೋದಿಜಿಯವರಿಗೆ ಕ್ಷೇತ್ರದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಆಪರೇಷನ್ ಸಿಂಧೂರ್. ಇನ್ನು ಶಿವಮೊಗ್ಗ ನಗರದಲ್ಲೂ ಮೇ 20ರಂದು ತಿರಂಗ ಯಾತ್ರೆ ನಡೀತಾ ಇದೆ. ತಿರಂಗ ಯಾತ್ರೆ ಪಕ್ಷಾತೀತವಾಗಿ ನಡೀತಾ ಇದೆ ಅಂತ ಹೇಳಿ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಈಗಾಗಲೇ ಭಾರತದ ಪ್ರಜೆಗಳನ್ನ ಮುಟ್ಟಿದ್ರೆ ಹುಷಾರ್ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಪಕ್ಷದ ನಾಯಕರುಗಳು ಹಗೂರವಾದ ಹೇಳಿಕೆಗಳನ್ನ ನೀಡುತ್ತಾ ಇದ್ದಾರೆ. ಸಣ್ಣತನದ ಹೇಳಿಕೆ ನೀಡುವುದನ್ನ ಬಿಟ್ಟು ಭಾರತದ ಐಕ್ಯತೆಗಾಗಿ ಗೌರವದಿಂದ ನಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ವಿಪಕ್ಷಗಳು ಗೌರವದಿಂದ ನಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಆ ಯಶಸ್ವಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ತಿರಂಗ ಯಾತ್ರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ 20ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10 ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂತಹ ಕಾರ್ಯಕರ್ತರಿರ್ಬೋದು, ವೀರ ನಿವೃತ್ತ ಸೈನಿಕರಿಗಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ 20ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕೊತ್ತೂರು ಮಂಜುನಾಥ್ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಸ್ವಪಕ್ಷದ ಶಾಸಕನಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಠ ಮಾಡಿದ್ದಾರೆ. ದೇಶ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು, ರಾಹುಲ್ ಗಾಂಧಿ ಅವರ ಮಾತಿನಂತೆ ನಡೆಯಬೇಕು ಅಂತ ಹೇಳಿ ಪಾಠ ಮಾಡಿದ್ದಾರೆ. ನೀವು ಯಾಕೆ ಆ ರೀತಿ ಮಾತಾಡ್ತಿದ್ರೆ ನಾನು ಅದನ್ನ ನೋಡಲ್ಲ, ನಾನು ಅದಕ್ಕೆ ಏನೋ ರಿಯಾಕ್ಟ್ ಮಾಡಲ್ಲ. ಬಟ್ ಒಂದ್ ಮಾತನ್ನ ಹೇಳ್ತೀನಿ, ಯಾರೇ ನಾನೊಂದ್ ಮಾತು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ. ಇಷ್ಟೇ ನಾನು ಹೇಳಿದ್ದೀನಿ, ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸಬೇಕು ಅಂತ ಇಷ್ಟೇ ಹೇಳ್ತೀನಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಏನು ರಾಹುಲ್ ಗಾಂಧಿ ಅವರೇನು ಹೇಳಿದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಶಾಂತಿ ನೆಲೆಸಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಉಗ್ರರ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ. ಕೈವಾಡವಿರೋದು ಗೊತ್ತಾದ ಮೇಲೆ ಉಗ್ರರ ನೆಲೆಯ ಮೇಲೆ ದಾಳಿ ಮಾಡಲಾಯಿತು. ಸೈನಿಕರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟು ನೈತಿಕ ಶಕ್ತಿ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಹಂತಕ್ಕೆ ಮೋದಿ ಹೋಗಿದ್ರು. ಮೋದಿ ಅವರು ಬಹಳ ಚಾಣಾಕ್ಷರಿದ್ದಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಎನ್ನುವುದು ಅವರಿಗೆ ಗೊತ್ತಿದೆ ಎಂದು ಹೇಳಿದ್ದಾರೆ. ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಚಿವ ಸಂತೋಷ್ ಲಾಡ್ಗೆ ಫೋಬಿಯಾ ಕಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾರ್ಕೋಸೆಟಿಕಾ ಪರ್ಸನಾಲಿಟಿಯಿಂದ ಲಾಡ್ ಬಳಲ್ತಾ ಇದ್ದಾರೆ. ದೊಡ್ಡವರ ಬಗ್ಗೆ ಮಾತನಾಡಿದರೆ ತಾನು ದೊಡ್ಡ ವ್ಯಕ್ತಿಯಾಗ್ತೇನೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅವರ ಇಲಾಖೆಯಲ್ಲಿ ಅನೇಕ ಭ್ರಷ್ಟಾಚಾರ ಪ್ರಕರಣಗಳು ನಡೆದಿವೆ. ಅವರು ಅವರ ಜಿಲ್ಲೆ, ರಾಜ್ಯದ ಬಗ್ಗೆ ಮಾತನಾಡುವುದಿಲ್ಲ. ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ನೀವು ಬಿಜೆಪಿ ಕಾರ್ಯಕರ್ತರು ಅಂತಾರೆ ಅಂತ ಹೇಳಿದ್ದಾರೆ. ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಸ್ಟ್ ಇರೋದು ಒಂದು ಮಾತದ. ಅದನ್ನ ಭಯಂಕರ ದೊಡ್ಡವನು ಭ್ರಮೆಯೊಳಗಿರ್ತಾರೆ. ಹಿಂಗಾಗಿ ಪ್ರಧಾನಮಂತ್ರಿ ಟ್ರಂಪ್ ಹಿಂಗೆ ಮಾತಾಡಿದ್ರೆ ನಾ ಬಹಳ ದೊಡ್ಡವ ತೋರಿಸ್ಬೇಕಲ್ಲ ಮಂದಿಗೆ. ಆ ಒಂದು ಫೋಬಿಯಾದಿಂದ ಮೋದಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಆರೋಪ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಸಾಗರದ ತಾಲೂಕಿನ ಕಾರ್ಗಲ್ ಮೂಲದ
ಸಾಕಿರ್ ಹುಸೇನ್ ಎಂಬ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಸಾಕಿರ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎದುರು ಮಂಡಿಯೂರಿರುವ ಪೋಸ್ಟ್ ಹರಿಬಿಟ್ಟಿದ್ದ. ಕದನ ವಿರಾಮವೋ ಅಥವಾ ಅದಾನಿ ಬಂಧನವೋ ಎಂದು ಬರೆದಿರುವ ಪೋಸ್ಟ್ ಶೇರ್ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಸಾಕಿರ್ನನ್ನ ಬಂಧಿಸಿದ ಸಾಗರ ಠಾಣೆ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಧ್ಯಪ್ರದೇಶದ ಬಿಜೆಪಿ ಎಂಪಿ ವಿಜಯ್ ಶಾರಾರ್ ಅವರು ಸೋಫಿಯಾ ಖುರೇಶಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ. ಅವರನ್ನ ಬಿಜೆಪಿ ವಜಾ ಮಾಡಿಲ್ಲ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಮಧ್ಯಪ್ರದೇಶ ಕೋರ್ಟ್ನಿಂದ ಎಂಪಿ ಮೇಲೆ ಎಫ್ಐಆರ್ಗೂ ಕೂಡ ಸನ್ನಿವೇಶ ಬಂದಿದೆ ಎಂದಿದ್ದಾರೆ. ಅಂತ ಮಧ್ಯಪ್ರದೇಶಿನ ಒಬ್ಬ ಮಂತ್ರಿ ಸೋಫಿಯಾ ಖುರೇಶಿ ಅವರ ಬಗ್ಗೆ ಏನ್ ಮಾತಾಡ್ದ? ವಜಾ ಮಾಡಿದ್ರ ಕ್ಯಾಬಿನೆಟ್ಗೆ? ಒಂದ್ ಸರ್ವಿಂಗ್ ಆಫೀಸರ್ಗೆ ಇನ್ಸಲ್ಟ್ ಮಾಡಿದ್ದಾರೆ ಇವರು ಬಿಜೆಪಿ ಮಂತ್ರಿಗಳು. ವಜಾ ಮಾಡೋದ್ ಬಿಟ್ಟು ತಿರಂಗ ಯಾತ್ರಾ ಮಾಡ್ತಾ ಇದ್ದೀರಾ? ಇವ್ರಿಗೆ ತಿರಂಗ ಹಿಡಿಯೋ ನೈತಿಕತೆನೇ ಇಲ್ಲ. ವಿಪುಲ್ ಶಾ ಅಂತ ಮಧ್ಯಪ್ರದೇಶಿನ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಭುಜ್ ವಾಯುನೆಲೆಗೆ ಭೇಟಿ ನೀಡಿದ್ದಾರೆ. ನಿನ್ನೆ ಶ್ರೀನಗರಕ್ಕೆ ಭೇಟಿ ನೀಡಿದ್ರು. ಇಂದು ಗುಜರಾತ್ನ ವಾಯುನೆಲೆಗೆ ಭೇಟಿ ನೀಡಿ ಸೈನಿಕರಿಗೆ ಸಿಹಿ ಹಂಚಿ ಅವರ ಜೊತೆಗೆ ಸಂವಾದವನ್ನು ನಡೆಸಿದ್ದಾರೆ. ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಪಾಕ್ಗೆ ಭಾರೀ ಪೆಟ್ಟು ನೀಡಿದೆ. ಕೇವಲ 15 ಕ್ಷಿಪಣಿ ಹೊಡೆತಕ್ಕೆ ಪಾಪಿ ಪಾಕಿಸ್ತಾನ ನಲುಗಿದೆ. 15 ಬ್ರಹ್ಮೋಸ್ಗೆ 11 ಪ್ರಮುಖ ಏರ್ ಬೇಸ್ ಉಡೀಸ್ ಆಗಿದ್ದಲ್ಲದೆ ನೂರ್ಖಾನ್, ಸರ್ಗೋದಾ ವಾಯುನೆಲೆಗಳು ಛಿದ್ರವಾಗಿದೆ. ಇದರ ಪರಿಣಾಮ ಪಾಕ್ ಕದನ ವಿರಾಮಕ್ಕಾಗಿ ಅಮೆರಿಕ ಮುಂದೆ ಅಂಗಲಾಚಿ ಕಾಲು ಹಿಡಿದಿದೆ. ಆಪರೇಷನ್ ಸಿಂಧೂರ ವೇಳೆ ಟರ್ಕಿ ನಂಬಿಕೆಗೆ ದ್ರೋಹ ಮಾಡಿದೆ. ಪಾಕ್ ಪರ ಸೈನಿಕರನ್ನ ಕಳಿಸಿದ್ದಕ್ಕೆ ಭಾರತ ತಕ್ಕ ಶಾಸ್ತಿ ಮಾಡಿದೆ. 9 ಏರ್ಪೋರ್ಟ್ಗಳಲ್ಲಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಟರ್ಕಿಗೆ ಬ್ಯಾನ್ ಬಿಸಿ ಮುಟ್ಟಿಸಿದೆ.